ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ನಾನು ನಿಮ್ಮ ಸಿರಿ. ಸೊ ಫೈನಲಿ ನಾನು ಮತ್ತೆ ಇನ್ನೊಂದು ವ್ಲಾಗ್ ಜೊತೆಗೆ ವಾಪಸ್ ಬಂದಿದ್ದೀನಿ. ಇದು ಬಂದ್ಬಿಟ್ಟು ಏನು ವ್ಲಾಗು ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಹೌದು, ಇದು ಬಂದ್ಬಿಟ್ಟು ಮೈಸೂರು ಚಾಮುಂಡೇಶ್ವರಿ ಬೆಟ್ಟದ ವ್ಲಾಗ್ ಆಗಿರುತ್ತೆ. ನಾವಿವತ್ತು ಚಾಮುಂಡೇಶ್ವರಿ ದರ್ಶನ ತೊಗೋಬೇಕು ಅಂತ ಸೀದಾ ಮೈಸೂರು ಕಡೆ ಹೊರಟ್ವಿ. ಹೋಗಿದ ತಕ್ಷಣ ನಾವು ದರ್ಶನಕ್ಕೆ ಹೋದ್ವಿ. ನಾವು ಬಂದ್ಬಿಟ್ಟು ಇವತ್ತು ಸ್ಪೆಷಲ್ ದರ್ಶನ ತೊಗೊಂಡ್ವಿ. ಯಾಕಂದರೆ ನಾರ್ಮಲ್ ದರ್ಶನ ತುಂಬಾ ರಶ್ ಇತ್ತು, ನಿಲ್ಲಕ್ಕಾಗಲ್ಲ ನನ್ನ ತಮ್ಮ ತಂಗಿನ ಇಟ್ಕೊಂಡು ಅಂತ ನಾವು ಸ್ಪೆಷಲ್ ದರ್ಶನಕ್ಕೆ ಹೋದ್ವಿ. ತುಂಬಾ ರಶ್ ಇತ್ತು ಗೈಸ್. ಲೈನ್ ಕೂಡ ತುಂಬ ಸ್ಲೋ ಮೂವಿಂಗ್ ಇತ್ತು. ರೀಚ್ ಆಗೋಕ್ಕೆ ಒಳಗಡೆ ಅಟ್ಲೀಸ್ಟ್ 3 ಅವರ್ಸ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ಸಡನ್ನಾಗಿ ನಾವು ಹೋಗ್ಬಿಟ್ಟು ಸ್ಪೆಷಲ್ ದರ್ಶನ ತೊಗೊಂಡ್ವಿ. ನೀವು ಮುಂದೆ ನೋಡ್ತಾ ಇದ್ದೀರಲ್ಲ, ಅದು ಬಂದುಬಿಟ್ಟು ನನ್ನ ಪಕ್ಕದಲ್ಲಿರೋದು ಬಂದುಬಿಟ್ಟು ನಾರ್ಮಲ್ ದರ್ಶನ. ನಾನು ಹೋಗ್ತಾ ಇರೋದು ಸ್ಪೆಷಲ್ ದರ್ಶನ. ತುಂಬಾ ಖಾಲಿ ಇತ್ತು, ಆದರೆ ಒಳಗೆ ಹೋಗ್ತಾ ಹೋಗ್ತಾ ಲೈಟಾಗಿ ರಶ್ ಆಯಿತು. ಯಾಕಂದರೆ 2 ಲೈನ್ ಮಿಕ್ಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಕಡೆ ಸೀರೆ ಕೌಂಟರು ಮತ್ತು ಪ್ರಸಾದ ಕೌಂಟರ್ ಇತ್ತು. ಪ್ರಸಾದ ತೊಗೊಂಡು ಹಾಗೆ ಆಚೆ ಕಡೆ ಒಂದೆರಡು ಫೋಟೋಸ್ ತೊಗೊಳ್ಳೋಣ ಅಂತ ಆಚೆ ಹೋದ್ವಿ. ನೀವು ಇದು ಮಂಟಪ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ಅದನ್ನೆಲ್ಲ ನೋಡಿಕೊಂಡು ಫೋಟೋಸ್ ತಗೊಂಡು ಹಾಗೆ ನಿಧಾನಕ್ಕೆ ಶಾಪಿಂಗ್ ಮಾಡೋಣ ಅಂತ ಹಂಗೆ ಆಚೆ ಬಂದ್ವಿ. ಇಲ್ಲಿ ಇಯರಿಂಗ್ಸ್, ರಿಂಗ್ಸ್, ಫ್ಲವರ್ಸ್, ಬುಟ್ಟಿಗಳು, ಜ್ಯೂಸ್, ಏನೇನು ಬೇಕೋ ಎಲ್ಲ ಇತ್ತು. ಆಟ ಸಾಮಾನಾಗಿರ್ಬೋದು ಎಲ್ಲ ಇತ್ತು. ಹಾಗೆ ಶಾಪಿಂಗ್ ಮಾಡೋಕ್ಕೆ ಸುಮ್ಮನೆ ನಾವು ನೋಡಿಕೊಂಡು ಅದು ಇದು ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡ್ಬಿಟ್ಟು ನಿಧಾನಕ್ಕೆ ಎಲ್ಲನೂ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಆಲ್ಮೋಸ್ಟ್ ಜಾಸ್ತಿ ವುಡ್ಡನ್ ಸಾಮಾನೇ ನಾನು ನೋಡಿದ್ದು. ಯಾಕಂದರೆ ಈಗ ಜಾಸ್ತಿ ಜನರು ವುಡ್ಡನ್ ಯೂಸ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅಂತ ಕೇಳಿದ್ದೆ ನಾನು. ಎಲ್ಲ ಮಕ್ಕಳು ಆಟ ಸಾಮಾನು ಹತ್ರನೇ ಕೂತಿದ್ರು. ನಮ್ಮ ಮನೇಲೂ ಅಷ್ಟೇ. ಆಟ ಸಾಮಾನು ನೋಡಿದ ತಕ್ಷಣ ನನ್ನ ತಂಗಿ ತಮ್ಮ ಎಲ್ಲ ಓಡೋಗ್ತಾರೆ. ನಾನು ಮುಂಚೆ ಓಡೋಗ್ತಿದ್ದೆ ತೊಗೊಳಕ್ಕೆ. ಬಟ್ ಇವಾಗ ಆಟ ಸಾಮಾನು ನಮಗೇನು ಯೂಸ್ ಇಲ್ಲ ಅಲ್ವಾ. ನನಗೂ ಅದನ್ನೆಲ್ಲ ನೋಡಿಬಿಟ್ಟು ನನ್ನ ಚೈಲ್ಡ್ಹುಡ್ ನೆನಪಾಯಿತು. ನನ್ನ ತಂಗಿ ತಮ್ಮ ಹಠ ಮಾಡೋದು ನೋಡಿ ಕೂಡ ನಾನು ಜಾತ್ರೆಗೆ ಹೋದರೆ ಅಥವಾ ಊರಲ್ಲಿ ಎಲ್ಲ ದೇವಸ್ಥಾನಗಳಿಗೆ ಹೋದರೆ ಈ ಥರ ಆಟ ಸಾಮಾನು ತೊಗೋಬೇಕು ಅಂತ ಹಠ ಮಾಡ್ತಿದ್ದಿದ್ದು ನೆನಪಾಯಿತು. ಇಲ್ಲಿ ಕ್ರಾಕ್ಸ್, ಚಪ್ಲೀಸ್ ಎಲ್ಲ ಮಾರ್ತಿದ್ರು. ಅದನ್ನೆಲ್ಲ ನೋಡಿ ಶಾಕ್ ಆಯಿತು. ಯಾಕಂದರೆ ದೇವಸ್ಥಾನದಲ್ಲಿ ಯಾರು ಮಾರಿಸ್ತಾರೆ ಅಂತ. ಬಟ್ ಚಪ್ಪಲಿ ಕಳ್ತನ ಆದರೆ ಯೂಸ್ ಆಗುತ್ತೆ ಅಲ್ವಾ. ಸೊ ಅದನ್ನು ನೆನೆಸ್ಕೊಂಡು ನನ್ನ ಊರಲ್ಲಿ ಒಂದು ಸತಿ ನಂದು ಕಾಸ್ಟ್ಲಿ ಹೀಲ್ಸ್ ಕಳ್ತನ ಆಗಿದ್ದು ನೆನಪಾಯಿತು. ಹಾಗೆ ಬೇಜಾರು ಕೂಡ ಆಯಿತು. ಯಾಕಂದರೆ ಅದು ನನ್ನ ಫೇವ್ರೆಟ್ ಹೀಲ್ಸ್ ಆಗಿತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಹಾಗೆ ಮುಂದಕ್ಕೆ ನಿಧಾನಕ್ಕೆ ಬಂದ್ವಿ. ಇದು ಹೆಲಿಕಾಪ್ಟರ್ ಬಂದುಬಿಟ್ಟು ಎಲೆಕ್ಟ್ರಿಕ್ದಂತೆ. ಇದು ಬಂದುಬಿಟ್ಟು 550. ಇದನ್ನು ಕಾರಲ್ಲಿ ಇಡ್ತಾರಂತೆ. ಆದರೆ ನಾವು ತೊಗೊಂಡಿಲ್ಲ, ಯಾಕಂದರೆ ಇಷ್ಟ ಆಯಿತು. ಬಟ್ ತೊಗೊಂಡಿದ್ದು ಅಷ್ಟೊಂದು ವರ್ತ್ ಅನಿಸಲಿಲ್ಲ. ಯಾಕಂದರೆ ನನ್ನ ತಂಗಿ ತಮ್ಮ ಅದನ್ನು ನೋಡಿದ್ರೆ ಪ್ರಾಮಿಸಾಗಿ ಬಿಡೋಲ್ಲ. ಅದರಿಂದ ನಾವು ಅದನ್ನೆಲ್ಲ ತೊಗೊಳಕ್ಕೆ ಹೋಗಲಿಲ್ಲ. ಹಾಗೆ ಆಚೆ ಬಂದ್ವಿ. ಇಲ್ಲೆಲ್ಲ ಸ್ನ್ಯಾಕ್ಸ್ ಇತ್ತು. ಸ್ನ್ಯಾಕ್ಸ್ ಅಂದರೆ ಮಾವಿನಕಾಯಿ, ಕಾರ್ನ್ ಆ ಥರ ಇತ್ತು. ಸೊ ನಾನು ಬಂದುಬಿಟ್ಟು ಮಾವಿನಕಾಯಿ ತಿನ್ನಬೇಕು ಅಂತ ಸ್ವಲ್ಪ ಆಸೆ ಆಯಿತು. ವೆದರು ಕೋಲ್ಡಾಗಿ ಚೆನ್ನಾಗಿತ್ತು. ಅದರಿಂದ ಮಾವಿನಕಾಯಿನ ತೊಗೊಂಡೆ. ನಾನು ಎಲ್ಲರಿಗೂ ಕೂಡ ಶೇರ್ ಮಾಡಿದೆ. ತಂಗಿ ತಮ್ಮ, ಅಜ್ಜಿ, ತಾತ, ಅಪ್ಪ, ಅಮ್ಮ ಎಲ್ರಿಗೂ ಕೊಟ್ಟೆ. ಹಾಗೆ ನನಗೆ ಉಳಿದಿದ್ದು 4 ಪೀಸ್ ಅಷ್ಟೆ. ಸೊ ಅದಾಗಿದ ತಕ್ಷಣ ನಾವು ಒಳ್ಳೆ ವ್ಯೂ ನೋಡೋಣ ಅಂತ ಮೈಸೂರು ವ್ಯೂನ ನೋಡಿದ್ವಿ. ಎಷ್ಟು ಸಖತ್ತಾಗಿದೆ ಅಂತ ನೀವೇ ನೋಡ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿತ್ತು. ಹಾಗೆ ಈ ಜಾಗ ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ, ಗೊತ್ತಿಲ್ಲ ಅಂದರೆ ಕೇಳಿಸ್ಕೊಳ್ಳಿ. ಇದು ಬಂದುಬಿಟ್ಟು ನೆನಪಿರಲಿ ಅನ್ನೋ ಮೂವಿಲಿ ಪ್ರೇಮ್ ಅವರು ಹೀರೋಯಿನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬರ್ಡೇಗೆ ಸ್ಪೆಷಲಾಗಿ ಡೆಕೋರೇಷನ್ ಮಾಡಿಬಿಟ್ಟು ಕೇಕ್ ಕಟ್ ಮಾಡಿಸ್ತಾರೆ. ನನಗೂ ಅದು ಗೊತ್ತಿರಲಿಲ್ಲ. ಬಟ್ ಆ ಮೂವಿ ನಮ್ಮ ಅಪ್ಪ ಅಮ್ಮ ತೋರಿಸಿದ್ಮೇಲೆ, ಆ ಜಾಗ ನೋಡಿದ್ಮೇಲೆ ಗೊತ್ತಾಯಿತು. ಹಾಗೆ ಮತ್ತೆ ವ್ಯೂನ ಎಂಜಾಯ್ ಮಾಡಿಕೊಂಡು ನಿಧಾನಕ್ಕೆ ಹೊರಟ್ವಿ. ಹಾಗೆ ಆಮೇಲೆ ಲಲಿತ್ ಮಹಲ್ಗೆ ಹೋಗೋಣ ಅಂದ್ಕೊಂಡ್ವಿ. ಆದರೆ ಲಲಿತ್ ಮಹಲು ಬ್ಯಾಡ್ ಲಕ್ ಕ್ಲೋಸ್ ಆಗಿತ್ತು. ಆದ್ದರಿಂದ ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡಬೇಕಾದ್ರೆ ನಮಗೇನು ಸಿಕ್ತು ಅಂತ ನೀವೇ ನೋಡಿ. ಹಾಗೆ ನೀವು ಕೂಡ ಯಾವತ್ತಾರು ಲಲಿತ್ ಮಹಲ್ ವಿಸಿಟ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಅದಾದಮೇಲೆ ನಾವು ಹೋಗಿದ್ದೆ ಸ್ಟ್ರೀಟ್ ಫುಡ್. ಮೈಸೂರಲ್ಲಿ ಸ್ಟ್ರೀಟ್ ಫುಡ್ ತುಂಬಾ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೆ. ಸೊ ಬನ್ನಿ ಟ್ರೈ ಮಾಡೋಣ ಅಂತ ನಮ್ಮ ಫ್ಯಾಮಿಲಿಯವ್ರನ್ನ ಕರ್ಕೊಂಡು ನಾನು ಸ್ಟ್ರೀಟ್ ಫುಡ್ ಕಡೆಗೆ ಹೊರಟ್ವಿ. ತುಂಬಾ ಚೆನ್ನಾಗಿತ್ತು ಗೈಸ್. ಫುಲ್ ರೋಡ್ ಸ್ಟ್ರೀಟ್ ಫುಡ್ ಏನೇನು ಬೇಕೋ ಎಲ್ಲ ಇತ್ತು. ಪಾವ್ ಬಜ್ಜಿ, ಪಾನಿಪುರಿ, ವಡಾಪಾವ್, ಒಳ್ಳೊಳ್ಳೆ ಹಳ್ಳಿ ಊಟ ಎಲ್ಲ ಸಿಗ್ತಾಯಿತ್ತು. ಹಾಗೆ ನಾವೇನು ಜಾಸ್ತಿ ತಿನ್ನಲಿಲ್ಲ. ಯಾಕಂದರೆ ನಮ್ಮದು ಊಟ ಸ್ವಲ್ಪ ಲೇಟಾಗಾಯಿತು. ಅವತ್ತು 4 ಗಂಟೆಗೆ ಊಟ ತಿಂದ್ವಿ. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನಮ್ಗೆ ಆಲ್ರೆಡಿ 6 ಆಗಿತ್ತು. ಸೊ ಈಗಿನ ಸ್ವಲ್ಪ ಹೊತ್ತು ಹಿಂದೆ ಊಟ ಮಾಡಿದ್ದೀವಿ. ಏನಕ್ಕೆ ಸ್ನ್ಯಾಕ್ಸು ಅಂತ ಸುಮ್ಮನೆ ಸ್ವಲ್ಪನೇ ತಿಂದ್ವಿ. ನಾವೇನು ಜಾಸ್ತಿ ತಿನ್ನಲಿಲ್ಲ. ಸೊ ನಾವು ತೊಗೊಂಡಿದ್ದು ಬಂದುಬಿಟ್ಟು
ರೊಟ್ಟಿ ಊಟ ಹಾಗೆ ಮಂಚೂರಿ. ರೊಟ್ಟಿ ಊಟ ಮಾತ್ರ ಸಕ್ಕತ್ತಾಗಿತ್ತು. ಒಂದು ಉತ್ತರ ಕರ್ನಾಟಕ ಫ್ಯಾಮಿಲಿ ಇದನ್ನು ನಡೆಸ್ಕೊಂಡು ಬಂದಿದೆಯಂತೆ. ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಫ್ರೆಶ್ ಆಗಿ ನಮ್ಮ ಮುಂದೆನೇ ನೋಡಿ ಎಷ್ಟು ಚೆನ್ನಾಗಿ ಅವರು ಅದನ್ನು ತಟ್ತಾ ಇದ್ದಾರೆ. ತಟ್ಬಿಟ್ಟು ನಮ್ಮ ಮುಂದೆನೇ ರೆಡಿ ಮಾಡಿ ನಮ್ಗೆ ಬಿಸಿ ಬಿಸಿ ಒಳ್ಳೆ ವೆರೈಟಿ ಪಲ್ಯ ಈರುಳ್ಳಿ ಜೊತೆ ಎಲ್ಲ ಸರ್ವ್ ಮಾಡಿದ್ರು. ತುಂಬಾ ಟೇಸ್ಟಿಯಾಗಿತ್ತು. ನನಗಂತೂ ಒಂದೇ ಒಂದು ತಿಂದರು ತುಂಬಾ ಟೇಸ್ಟಿ ಅನ್ನಿಸ್ತು. ನೋಡಿ 2 ಡಿಫ್ರೆಂಟ್ ಪಲ್ಯ, ಚಟ್ನಿ ಪುಡಿ, ಈರುಳ್ಳಿ ಹಾಗೆ ಮೆಣಸಿನ್ಕಾಯಿ ಜೊತೆಗೆ ಕೊಟ್ಟರು. ನೀವು ಎಷ್ಟು ರೊಟ್ಟಿ ಬೇಕಾದ್ರೂ ತೊಗೋಬೋದು. ಹಾಗೆ ನೆಕ್ಸ್ಟ್ ನಾನು ಈ ಮಂಚೂರಿನ ಟ್ರೈ ಮಾಡಿದೆ. ಇದು ಕೂಡ ಸಖತ್ತಾಗೇ ಇತ್ತು. ಇದು ನಿಮಗೆ ಯಾವ ಥರ ಬೇಕೋ ಆ ಥರನೇ ಮಾಡಿಸ್ಕೊಬೋದು. ನಾನು ಸ್ವಲ್ಪ ಡ್ರೈ ಬೇಕು ಅಂದ್ಕೊಂಡಿದ್ದೆ, ಬಟ್ ಗ್ರೇವಿ ಟ್ರೈ ಮಾಡೋಣ ಅಂತ ಸ್ವಲ್ಪ ಗ್ರೇವಿ ಟೈಪ್ ಕೇಳಿದೆ. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನನ್ನ ತಂಗಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಅವಳ ರಿಯಾಕ್ಷನ್ನ ನೋಡಬೇಕಂದ್ರೆ ನೋಡಿ, ಇವಾಗ ತೋರಿಸ್ತಾಳೆ ಅವಳ ರಿಯಾಕ್ಷನ್ನ. ನಿಮಗೆ ಕ್ಲೀನ್ ಇಲ್ಲ ಅನಿಸ್ಬೋದು, ಬಟ್ ನನ್ನ ಮುಂದೆ ಮಾಡಿದಾಗ ನನಗೆ ತುಂಬ ಕ್ಲೀನ್ ಅನ್ನಿಸ್ತು. ಯಾಕಂದರೆ ಅವರು ಫ್ರೆಶ್ ಆಗಿ ಈಗಿನ ಎಲ್ಲರಿಗೂ ಮಾಡಿರೋದ್ರಿಂದ ಚೆನ್ನಾಗೇ ಇತ್ತು ಅಂದ್ಕೊತೀನಿ. ಸೊ ಇದನ್ನೇ ತಿನ್ನೋಣ ಅಂತ ಇದು ಮತ್ತು ರೊಟ್ಟಿ ಬಿಟ್ಟರೆ ಜಾಸ್ತಿ ಏನು ತಿನ್ನೋಕ್ಕೆ ಹೋಗಲಿಲ್ಲ. ಮಂಚೂರಿ ಹಾಗೆ ರೊಟ್ಟಿನ ತಿಂದ್ವಿ. ನಾವು ಇದನ್ನೆಲ್ಲ ತಿನ್ಕೊಂಡು ಹೊರಡೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ನಾವು ವಾಪಸ್ ಬರೋಷ್ಟೊತ್ತಿಗೆ ತುಂಬ ಟೈಮ್ ಬೇಕಾಯಿತು ಅನಿಸ್ತು. ಹೀಗೆ ಬಿಸಿ ಬಿಸಿಯಾಗಿ ನಿಮ್ಮ ಮುಂದೆನೇ ಮಾಡಿ ಸರ್ವ್ ಮಾಡ್ತಾರೆ. ತುಂಬಾ ಟೇಸ್ಟಿಯಾಗಿತ್ತು ಗೈಸ್. ನೀವು ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಮೈಸೂರಿಗೆ ಹೋದರೆ ಈ ಸ್ಟ್ರೀಟ್ ಫುಡ್ನ ಮಾತ್ರ ಮರಿಬೇಡಿ. ಯಾಕಂದರೆ ಇಲ್ಲಿ ರೋಡ್ ತುಂಬ ನಿಮ್ಗೆ ಏನೇನು ಬೇಕೋ ವುಡ್ ಫೈರ್ ಪಿಜ್ಜಾ ಕೂಡ ಇತ್ತು, ಆದರೆ ನಾವು ಅದನ್ನು ಮಿಸ್ ಮಾಡ್ಕೊಂಡ್ವಿ. ನಾವು ಗಾಡಿ ಹತ್ಬಿಟ್ಟು ಇನ್ನೇನು ಸಿಗ್ನಲ್ ಹತ್ರ ಹೋಗ್ಬೇಕಾದ್ರೆ ಎಂಡಿಂಗಲ್ಲಿ ಇತ್ತು. ನೀವು ಕೂಡ ಏನಾದ್ರು ಇಲ್ಲಿ ಬಂದರೆ ವುಡ್ ಫೈರ್ ಪಿಜ್ಜಾನ ಟ್ರೈ ಮಾಡಿ. ಹಾಗೆ ನನ್ನ ತಂಗಿ ಕೂಡ ಇದನ್ನು ತುಂಬಾ ಇಷ್ಟಪಟ್ಟಳು. ಅವಳ ರಿಯಾಕ್ಷನ್ನ ನೋಡಿ, ಅವಳು ಸಕ್ಕತ್ತಾಗಿದೆ ಅಂತ ಹೇಳ್ತಾ ಇದ್ಲು. ಅದಾದಮೇಲೆ ನಾನು ಕೂಡ ಟ್ರೈ ಮಾಡಿದೆ. ತುಂಬಾ ಟೇಸ್ಟಿಯಾಗಿತ್ತು. ನಮ್ಮ ಫ್ಯಾಮಿಲಿಗೂ ಕೂಡ ತುಂಬಾ ಇಷ್ಟ ಆಯಿತು. ಇದು 1 ಪ್ಲೇಟ್ ಬಂದುಬಿಟ್ಟು 70 ರುಪೀಸ್. ಗೋಬಿ ಮಂಚೂರಿ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ನಾವು ಈ ಬಜ್ಜಿನ ತೊಗೊಂಡ್ವಿ. ಅದೇ ಅಂಗಡೀಲಿ ನಮ್ಗೆ ಎಲ್ಲಿ ರೊಟ್ಟಿ ಮಾಡಿಕೊಟ್ರು ಅದೇ ಅಂಗಡೀಲಿ ಬಜ್ಜಿ ಕೂಡ ಇತ್ತು. ಸೊ ಬಜ್ಜಿನೂ ತೊಗೊಂಬಿಡೋಣ ಅಂತ ಬಿಸಿ ಬಜ್ಜಿ ಜಸ್ಟ್ ಸ್ಟಾರ್ಟ್ ಮಾಡಿದ್ರು. ನಾವು ಹೋಗ್ಬಿಟ್ಟು ಕ್ಯೂಯಲ್ಲಿ ನಿಂತ್ಕೊಂಡ್ಬಿಟ್ವಿ. ನಮಗೆ 1 ಪ್ಲೇಟ್ ಅಂತ. ಇದು ಕೂಡ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಈ ಹಳ್ಳಿ ಸ್ಟೈಲ್ ಊಟನ ತಿನ್ನೋದಕ್ಕೆ ಮಜಾ ಬೇರೆ ಅಲ್ವಾ ಗೈಸ್. ಹಾಗೆ ಈವ್ನಿಂಗ್ ಟೈಮಲ್ಲಿ ಒಳ್ಳೆ ಬಜ್ಜಿ ತಿನ್ನೋದಂತೂ ಸಕ್ಕತ್ತಾಗಿರುತ್ತೆ. ನನಗೆ ಬಜ್ಜಿ ಏನು ಜಾಸ್ತಿ ಇಷ್ಟ ಆಗಲ್ಲ, ಬಟ್ ಸ್ಟಿಲ್ ನಾನು ಈವ್ನಿಂಗ್ ಟೈಮ್ ತಿನ್ನೋಕ್ಕೆ ಇಷ್ಟ, ಅದರಿಂದ ತಿಂತೀನಿ. ಹಾಗೆ ಅದು ಒಳಗಡೆ ಇರುತ್ತಲ್ಲ ಮೆಣಸಿನ್ಕಾಯಿ, ಅದು ಖಾರ ಇದ್ದರೆ ನಾನು ತಿನ್ನಲ್ಲ, ಖಾರ ಇಲ್ಲ ಅಂದರೆ ಮಾತ್ರ ತಿಂತೀನಿ. ಅದ್ರ ಜೊತೆಗೆ ಚುರುಮುರಿ ಕೂಡ ತೊಗೊಂಡ್ವಿ. ಅದ್ರ ಜೊತೆಗೆ ತಿನ್ನೋ ಮಜಾನೇ ಬೇರೆ ಬಜ್ಜಿನ ಚುರುಮುರಿ ಜೊತೆ. ಅದನ್ನು ತಿನ್ಕೊಂಡು ಸೀದಾ ಮೈಸೂರು ಪ್ಯಾಲೇಸ್ ಮುಂದೆಯಿಂದ ಪಾಸ್ ಆದ್ವಿ. ಎಷ್ಟು ಸಖತ್ತಾಗಿ ಲೈಟಿಂಗ್ ಮಾಡಿದಾರಲ್ಲ, ನನಗಂತೂ ತುಂಬ ಡ್ರೀಮಿಯಾಗಿ ಕಾಣಿಸ್ತು. ತುಂಬಾ ಇಷ್ಟ ನನಗೆ ಮೈಸೂರು ಪ್ಯಾಲೇಸ್ ಚಿಕ್ಕವಳಿದ್ದಾಗಿಂದನೂ. ಹಾಗೆ ಇವಾಗ ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ಯಾಕಂದರೆ ನಾನು 5 ಇಯರ್ಸಿಂದ ಮೈಸೂರಿಗೆ ಹೋಗೇ ಇರಲಿಲ್ಲ. ಸೊ ಹೋದ್ಮೇಲೆ ತುಂಬಾ ಖುಷಿ ಆಯಿತು. ಆ ಪ್ಯಾಲೇಸ್ ನೋಡೋಕ್ಕೆ ಅಂತಲೇ ನಾನು ಹೋಗಿದ್ದು ಮೇಯ್ನಾಗಿ ಚಾಮುಂಡೇಶ್ವರಿ ಬೆಟ್ಟ ಹಾಗೆ ಪ್ಯಾಲೇಸ್. ಸೊ ಇದನ್ನೆಲ್ಲ ನೋಡಿಕೊಂಡು ನನ್ನ ರೀಲ್ಸ್ ನೋಡಿ ಗಾಯ್ಸ್. ನೆಕ್ಸ್ಟ್ ನಾನು ಈ ರೀಲ್ಸ್ನು ಕೂಡ ಮಾಡಿಕೊಂಡು ಮಾಡ್ತೀನಿ. ಹಾಗೆ ಇದು ನನ್ನ ಎಂಡಿಂಗ್ ಆಫ್ ದ ವ್ಲಾಗ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್.